ಯಾಕೆ ಶ್ರೀ ತುಂಬ ಡಲ್ಲಾಗಿದೆಯಾ? ಕಾರಣ ನಿಮಗೆ ಗೊತ್ತೇ ಇದೆಯಲ್ಲ. ಏನು? ಅದೇ ಸೆಲ್ಫಿ ವಿಷಯ. ಅದು ಮಾಡಿದ್ದು ನೀವಲ್ಲ ಅಂತ ನನಗೆ ಗೊತ್ತಿರಲಿಲ್ಲ. ಯಾರು ಹೇಳಿದ್ರು ನಾನಲ್ಲ ಅಂತ? ನಿಮ್ಮ ಸೊಸೆ, ಐ ಮೀನ್ ಜಾನು. ಓಹ್, ಜಾಹ್ನವಿ ಹಾಕಿದ್ಲಂತ ಅದನ್ನ? ಪಾಪ ಒಳ್ಳೆ ಹುಡುಗಿ, ನಮ್ಮಿಬ್ಬರನ್ನ ಒಂದು ಮಾಡೋಕ್ಕೆ ಅಂತ ಈ ಥರ ಏನೇನೋ ಮಾಡ್ತಿರ್ತಾಳೆ. ಅವಳ ಮೇಲೆ ಕೋಪ ಮಾಡ್ಕೋಬೇಡ. ಹಾ, ಅದರ ಪೂರ್ತಿ ವಿಷಯ ಗೊತ್ತಿಲ್ಲದೆ ನಾನು ನಿಮ್ಮ ಜೊತೆ ರೂಢ ಮಾತಾಡ್ಬಿಟ್ಟೆ. ಸಾರಿ. ನಾನು ಸಾರಿ ಕೇಳ್ತಾ ಇರೋದು ಆ ಸೆಲ್ಫಿ ವಿಷಯಕ್ಕೆ ಮಾತ್ರ, ಬೇರೆ ಯಾವ ವಿಷಯಕ್ಕೂ ಅಲ್ಲ. ಹಿಂದೆ ನಿಮ್ಮ ಜೊತೆ ಆಡಿದ ಮಾತಿಗೆಲ್ಲ ಸಾರಿ ಕೇಳ್ತಿದ್ದೀನಿ ಅಂತ ಸಂತೋಷ ಪಡ್ಬೇಡಿ. ಇದೇ ಕ್ಷಮೆನ ನಾನು ಬಂದಾಗ್ಲಿಂದನೂ ನೀನು ಕೇಳ್ತಾನೆ ಇದ್ದೀನಿ. ಆದರೆ ನೀನು ಮಾತ್ರ ನನ್ನ ಕ್ಷಮಿಸಲೇ ಇಲ್ಲ. ನಾವು ಮಾಡೋ ತಪ್ಪು ಚಿಕ್ಕದು ಅಂತ ಸಾಮಾನ್ಯವಾಗಿ ಎಲ್ರಿಗೂ ಅನಿಸುತ್ತೆ. ಒಂದೇ ಒಂದು ಕ್ಷಮೆ ಕೇಳಿ ವಿಷಯ ಸೆಟ್ಲ್ ಮಾಡ್ಕೊಂಬಿಡೋಣ ಅನಿಸುತ್ತೆ. ನಿನ್ನ ತಪ್ಪನ್ನ ನಾನು ಕ್ಷಮಿಸ್ತೀನಿ. ಹಾಗೆ ನನ್ನ ತಪ್ಪನ್ನು ಕ್ಷಮಿಸ್ಬಿಡು, ನನ್ನ ಮನಸ್ಸು ನಿರಾಳ ಆಗುತ್ತೆ. ನಾನು ಬರೀ ಒಂದು ಚಿಕ್ಕ ವಿಷಯದಲ್ಲಿ ನಿಮ್ಮನ್ನು ಮಿಸ್ಟೇಕ್ ಮಾಡಿಕೊಂಡು ಗೊತ್ತಿಲ್ಲದೆ ನಿಮಗೆ ಹರ್ಟ್ ಮಾಡಿದೆ. ಅದಕ್ಕೆ ಸಾರಿನೂ ಕೇಳಾಯಿತು. ಕ್ಷಮಿಸ್ಬೇಕಾಗಿರೋದು ನಿಮ್ಮ ಧರ್ಮ. ನೀವು ನಮ್ಮನ್ನೆಲ್ಲ ಬಿಟ್ಟು ಹೋದ್ರೆ ಅದು ಗೊತ್ತಿಲ್ಲದೆ ಮಾಡಿದ ತಪ್ಪಲ್ಲ ಅಲ್ವಾ? ನಿಮ್ಮಂಥ ಸ್ವಾರ್ಥಿನ ಅಷ್ಟು ಸುಲಭ ಕ್ಷಮಿಸ್ಬಿಟ್ಟು ನಿಮಗೆ ರಿಲೀಫ್ ಕೊಡೋ ಅಷ್ಟು ದೊಡ್ಡ ಮನಸ್ಸು ನನಗೆ ಖಂಡಿತವಾಗ್ಲೂ ಇಲ್ಲ. ನೀವು ಮಾಡಿದ ತಪ್ಪು ನಾನು ಮಾಡಿದ ತಪ್ಪು ಒಂದೇನಾ? ನೀವಿಷ್ಟು ವರ್ಷ ನನಗೆ ಅಮ್ಮನಿಗೆ ಕೊಟ್ಟ ನೋವುಗಳು ಕಷ್ಟಗಳನ್ನು ಬರೀ ಒಂದು ಸಾರಿಯಿಂದ ಕ್ಷಮಿಸ್ಬೇಕಾಗತ್ತ? ನಾನು ನಿಮ್ಮ ಅಮ್ಮನ ಬಿಟ್ಟೋದ ಹಿನ್ನೆಲೆ ಏನು ಅಂತ ನಿನಗಿನ್ನೂ ಗೊತ್ತಿಲ್ಲ. ಅದನ್ನ ನಿನ್ನ ಹತ್ರ ವಿವರಿಸೋ ಸಂದರ್ಭನೂ ಬಂದಿರಲಿಲ್ಲ. ವಾದಕ್ಕೆ ನಿಂತರೆ ನಾನು ಮಾಡಿದ್ದನ್ನ ನಾನು ಸಮರ್ಥನೆ ಮಾಡ್ಕೋಬಹುದು. ನಾನು ನಿಮ್ಮಮ್ಮನ ಬಿಟ್ಟು ಹೋಗ್ಬೇಕು ಅಂತಿರ್ಲಿಲ್ಲ. ನಾನು ಹೋಗುವಾಗ ಜೊತೆಲಿ ಬಾ ಅಂತ ನಿಮ್ಮ ಅಮ್ಮನ ಕರೆದೆ. ಮಾತಿನೇ ಒಪ್ಪಲಿಲ್ಲ.